ಐ ಎಕ್ಸರ್ಸೈಸಸ್ ಅಂತ ವೆನ್ ಐ ವಾಸ್ ಗೂಗ್ಲಿಂಗ್ ಅಬೌಟ್ ಇಟ್ ಎಷ್ಟೆಷ್ಟೋ ಹೊಸದು ನನಗೂ ಸಿಕ್ತು. ಫಿಗರ್ ಆಫ್ 8 ಅಂತ ಅದೊಂದು ಎಕ್ಸರ್ಸೈಸ್ ಇದೆ. ಐ ಮಸಲ್ನ ಮತ್ತು ಫ್ಲೆಕ್ಸಿಬಿಲಿಟಿ ಎಲ್ಲ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ಇಟ್ ಇಸ್ ಬೇಸಿಕ್ಲಿ ನಮಗಿಂತ 10 ಫೀಟ್ ದೂರದಲ್ಲಿ 8ನ್ನ ಇಮ್ಯಾಜಿನ್ ಮಾಡಿಕೊಂಡು ಕಣ್ಣನ್ನು 8 ಆಕಾರದಲ್ಲಿ ಅದು ಒಂದು ಎಕ್ಸರ್ಸೈಸ್ ಅಂತೆ. See, basically, most of the exercises ಇದೆಲ್ಲ, they're all not, when we talk about exercise, anything, they're not scientifically proven. ಅಂದರೆ ಯಾ ಸೈಂಟಿಫಿಕ್ಲಿ ಪ್ರೂವನ್ ಅಂದರೆ ನಾವೇನು ಮಾಡಬೇಕು, ಏನಾರು ಒಂದು ಇದರಲ್ಲಿ ನಾವು ಹೇಳಬೇಕಾದ್ರೆ ಅದು ಇಟ್ ಹ್ಯಾಸ್ ಬಿ ಪಬ್ಲಿಷ್ಡ್ ಅದು ಇನ್ ಅ ಪೇಪರ್. ಈಗ ನ್ಯೂಸ್ ಪೇಪರ್ಸಲ್ಲಿ ಈಗ ನಾವು ಐ ಕಮ್ ಆ್ಯಂಡ್ ಟೆಲ್ ಕಾಲ್ ಸಮ್ ಪ್ರೆಸ್ ಮೀಟ್ ಕರೆದ್ರೆ ದ ಸೀರಿಯಸ್ ಪ್ರೆಸ್ ರಿಪೋರ್ಟರ್ಸ್ ವಿಲ್ ಆಸ್ಕ್ ಮೀ, ಹ್ಯಾವ್ ಯು ಪಬ್ಲಿಷ್ ದಿಸ್? ಸೊ ನಾನು ಇಲ್ಲ ಅಂತ ಹೇಳಿದ್ರೆ, ಸರ್ ಪಬ್ಲಿಷ್ ಆದಮೇಲೆ ನಮ್ಗೆ ಹೇಳಿ. ದೇ ವಿಲ್ ನಾಟ್ ಟಾಕ್ ಅಬೌಟ್ ಇಟ್. ದಟ್ಸ್ ಆಲ್ಸೋ ಗುಡ್ ಮಾರ್ಕ್ ಆಫ್ ಅ ಜರ್ನಲಿಸ್ಟ್ ಮೀಡಿಯಾ ಲೆವೆಲಲ್ಲಿ. ಮೀಡಿಯಾ ಲೆವೆಲಲ್ಲಿ, ಯಾಕಂದರೆ ಪಬ್ಲಿಷ್ ಆಗದೆ ನಾನು ಏನು ಬೇಕಾದ್ರೆ ಹೇಳ್ಬೋದು. ನಾನು ನಾನು ಈ ಒಂದು ಏನೋ ಒಂದು ನನ್ನದೇ ಒಂದು ಎಕ್ಸಸೈಸ್ ಕಂಡು ಹಿಡಿದ್ಬಿಟ್ಟು ಇದರಿಂದ ಎಲ್ಲ ಗುಣ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಅದರಲ್ಲಿ ಪ್ರೂಫ್ ಏನಿದೆ? ಪಬ್ಲಿಷ್ ಆಗಬೇಕಾದ್ರೆ 6 ತಿಂಗಳು ಬೇಕು. ನೀವು ಅದನ್ನು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಬೇಕು, ಅದನ್ನು ಬರೀಬೇಕು, ಬರೆದು ಅದನ್ನು ಒಂದು ಜರ್ನಲ್ಗೆ ಸಬ್ಮಿಟ್ ಮಾಡಬೇಕು. ಜರ್ನಲಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರ್ತವೆ. ಇಂಡೆಕ್ಸ್ ಜರ್ನಲ್ಸ್ ಅಂತ ಬರ್ತವೆ. ಇಂಡೆಕ್ಸ್ ಜರ್ನಲ್ಸ್ ಅಂದರೆ ದೇ ಆರ್ ದಿ ಒನ್ ರೆಕಗ್ನೈಸ್ಡ್ ಜರ್ನಲ್ಸ್. ಅಂದರೆ ಇಂಡೆಕ್ಸ್ ಬೈ ದಿ ಪಬ್ಮೆಡ್ ಅಂತ. ಪಬ್ಮೆಡ್ ಅಂದರೆ ದಟ್ಸ್ ಅ ಗ್ರೂಪ್ ವಿಚ್ ಇಂಡೆಕ್ಸ್ ದ ಜರ್ನಲ್, ದ ಗ್ರೇಡಿಂಗ್ ಆಫ್ ಅ ಜರ್ನಲ್. ಇಂಡೆಕ್ಸ್ ಜರ್ನಲ್ಸ್ ಇಲ್ಲದೆ ಪಬ್ಲಿಷ್ ಮಾಡಿದ್ರೆ ಅಗೇನ್ ಇಟ್ಸ್ ಅ ವೇಸ್ಟ್. ದೇರ್ ಆರ್ ಸ್ಪೂರಿಯಸ್ ಜರ್ನಲ್ಸ್. ಇಂಡೆಕ್ಸ್ ಜರ್ನಲ್ಸಲ್ಲಿ ಪಬ್ಲಿಷ್ ಆಗಿದ್ದರೆ ಇಟ್ ಮೀನ್ಸ್ ದರ್ ಇಸ್ ವ್ಯಾಲಿಡಿಟಿ ಟು ವಾಟ್ ಎವರ್ ಯು ಆರ್ ಸೇಯಿಂಗ್. ಇವು ಯಾವುದು ಎಲ್ಲೂ ಪಬ್ಲಿಷ್ ಆಗಿಲ್ಲ. ಆಯಿತಾ? ಒಂದು. ಎರಡನೇದು, ಎಕ್ಸಸೈಸಸ್ ಆರ್ ನೆಸಸರಿ, ಬಟ್ ಅನ್ವಾಂಟೆಡ್ ಎಕ್ಸಸೈಸ್ ಆರ್ ನಾಟ್ ನೆಸಸರಿ. ಅಂದರೆ ಉದಾಹರಣೆಗೆ ವಾಟ್ ಇಸ್ ನೆಸೆಸರಿ, ವಾಟ್ ಇಸ್ ನಾಟ್ ಫಾರ್ ಡಾಕ್ಟರ್? ಎಕ್ಸಾಂಪಲ್, ಅದಕ್ಕೆ ವೆನ್ ಯು ಗೋ ಫಾರ್ ಎ ಪ್ರಾಪರ್ ಐ ಚೆಕಪ್, ನಿಮ್ಮ ಮಸಲ್ಸ್, ಅಕಾಮಡೇಟಿವ್ ಮಸಲ್ಸು ಇಫ್ ಇಟ್ಸ್ ನಾಟ್ ಮೂವಿಂಗ್ ವೆಲ್, ಅಥವಾ ತುಂಬ ಎಕ್ಸೆಸಿವ್ ಮೂವ್ ಆಗ್ತಾ ಇರುತ್ತೆ. ಮಕ್ಕಳಲ್ಲಿ ನೀವು ಎಕ್ಸಾಮ್ ಟೈಮಲ್ಲಿ ಸ್ಕೂಲ್ಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿದ್ರೆ ಎಲ್ಲರ ಮಸಲ್ಸು ಒಂಥರ ಕಾಂಟ್ರಾಕ್ಚರ್ಗೆ ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ನಾವು ಐಸು ಓದ್ಬೇಕಾದ್ರೆ ಹತ್ತಿರ ಹೋಗುತ್ತೆ, ತೊಗೊಳ್ಬೇಕಾದ್ರೆ ದೂರ ಹೋಗುತ್ತೆ. ಸೊ ಈ ಥರ ಹೋಗಿರುತ್ತೆ. ಅದಕ್ಕೇನು ಮಾಡ್ತೀವಿ, ವಿ ಗಿವ್ ಸಮ್ ಸ್ಪೆಸಿಫಿಕ್ ಎಕ್ಸಸೈಸಸ್. ಆ ಸ್ಪೆಸಿಫಿಕ್ ಎಕ್ಸಸೈಸಸ್ ಇಸ್ ಬೆಸ್ಟ್ ಗಿವನ್ ಬೈ ಸಂಬಡಿ ಹೂ ಇಸ್ ವೆನ್ ಇಟ್ಸ್ ನೆಸಸರಿ. ಫಾರ್ ಎಕ್ಸಾಂಪಲ್, ನಮ್ಮ ಕಣ್ಣು, ನಮ್ಮ ಹಾರ್ಟು, ನಮ್ಮ ಲಂಗ್ಸು, ನಮ್ಮ ಮಸಲ್ಸು, ಇಟ್ ಡಸಂಟ್ ರಿಕ್ವೈರ್ ರೆಸ್ಟ್. ಗಾಡ್ ಹ್ಯಾಸ್ ಮೇಡ್ ನಮ್ಮ ಹಾರ್ಟ್ ರೆಸ್ಟ್ ತೊಗೊಂಡ್ಬಿಟ್ರೆ ನಾವು ಇರಲ್ಲ, ನಾವು ರೆಸ್ಟ್ ಆಗ್ತೀವಿ. ಅಥವಾ ನಮ್ಮ ಕಣ್ಣು ರೆಸ್ಟ್ ತೊಗೊಂಡ್ರೆ ಎಲ್ಲ ಡಬಲ್ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ದ್ಯಾಟ್ಸ್ ಹೌ ವಿ ಹ್ಯಾವ್ ಟು ಫ್ಯೂಸ್. ಅದಕ್ಕೆ ರೆಸ್ಟ್ ಫಾರ್ ದಿ ಐ ಇಸ್ ಓನ್ಲಿ ಬ್ರೇಕ್ ಫ್ರಮ್ ವಾಟ್ ಎವರ್ ಯು ಆರ್ ರೀಡಿಂಗ್. ಸೊ ಇಫ್ ಯು ಆರ್ ರೀಡಿಂಗ್ ಕಂಟಿನ್ಯೂಸ್ಲಿ ಫಾರ್ ಸೆ 10, 20, 30 ಮಿನಿಟ್ಸ್ ಕಂಪ್ಯೂಟರ್ ಆಗಲಿ, ಒಂದು 30 to 1 minute ರೆಸ್ಟ್ ತೊಗೊಂಡ್ಬಿಟ್ರೆ ಅದು ಮಸಲ್ಸು ಕಾಂಟ್ರಾಕ್ಚರ್ ಆಗಿರೋದು ಸ್ಟೇಬಲ್ ಆಗುತ್ತೆ. ಎವ್ರಿಥಿಂಗ್ ಎಲ್ಸ್ ಅಕಾರ್ಡಿಂಗ್ ಟು ಮೀ ಮೇ ನಾಟ್ ಹ್ಯಾವ್ ಎನಿ ಗ್ರೇಟ್ ಪ್ರೂಫ್ ಟು ಇಟ್. ಗಾಟ್ ಇಟ್. ದಿಸ್ ಇಸ್ ಆಲ್ಸೋ ದ 20-20-20 ರೂಲ್ ದಟ್ ಯು ಎಕ್ಸಾಕ್ಟ್ಲಿ. ಸ್ಪೋಕ್ ಅಬೌಟ್ ಅಲ್ಲ? ಎವ್ರಿ 20 ಮಿನಿಟ್ಸು ಒಂದು 20 ಸೆಕೆಂಡ್ಸ್ ರೆಸ್ಟ್ ತೊಗೊಳ್ಳಿ, ಅಥವಾ 20 ಫೀಟಲ್ಲಿರೋ ಒಂದು ಯಾವ್ದಾದ್ರು ಆಬ್ಜೆಕ್ಟ್ ನೋಡಿ, ಅಷ್ಟೇ ಸಾಕು. ಐ ಥಿಂಕ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಎ ಪ್ರೂವನ್ ಒನ್. ಇದ್ರ ಬಗ್ಗೆ ಬೇಕಾದಷ್ಟು ಪಬ್ಲಿಕೇಶನ್ಸ್ ಇದೆ. ದಿಸ್ ಇಸ್ ದ ಓನ್ಲಿ ಒನ್ ವೇರ್ ದೇರ್ ಆರ್ ಪೀಪಲ್ ಹೂ ಆರ್ ಪಬ್ಲಿಷ್ಡ್ ಆ್ಯಂಡ್ ವರ್ಕ್ಡ್ ಆನ್ ಇಟ್. ಉಳಿದಿದ್ದು ಎಲ್ಲದಲ್ಲೂ ಏನೂ ಪಬ್ಲಿಕೇಶನ್ ಇಲ್ಲ. ಹೌದಲ್ಲ? ಸೊ ಆಲ್ ದಿ ಅದರ್ಸ್ ಅದೇನೋ ಫೋಕಸ್ ಆನ್ ದ ಟಿಪ್ ಆಫ್ ದ ಟಂಗು ಫಾರ್ ಫ್ಯೂ ಸೆಕೆಂಡ್ಸು, I can also tomorrow make my own exercise ಆಲ್ and ಆಫ್ ದಿಸ್ ಇಸ್ confuse people. But what happens is, ಇದರಿಂದ ಕೆಲವು ಟೈಮು ನಾರ್ಮಲ್ ಇದ್ದವರು ಬೇಡದೇ ಇರೋದೆಲ್ಲ ಮಾಡಿದ್ರೆ ದೆನ್ ಇಟ್ ಮೇ ಹ್ಯಾವ್ ಅ ಮೋರ್ ಅಡ್ವರ್ಸ್ ಇಲ್ಲದೆ ಇಂಪ್ಯಾಕ್ಟ್. ಇರೋದನ್ನೆಲ್ಲ ಮೈ ಮೇಲೆ ಹೇಳ್ಕೊಂಡಂಗೆ ಆಗುತ್ತೆ ಅಷ್ಟೇ. ಅಂತ. ಸೊ ಸೊ ಥ್ಯಾಂಕ್ ಯು. 20 ನೀವು ಹೇಳಿದ್ದು ತುಂಬ ರೈಟ್ಲಿ ಯು ಬ್ರಾಟ್ ಔಟ್. 20-20-20 ರೂಲ್ ಇಸ್ ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಟು ಡೂ. ಥ್ಯಾಂಕ್ ಯು ಡಾಕ್ಟರ್.